ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಎಸ್ಎಸ್ ಸಂಘ ಪರಿವಾರವನ್ನ ಮುಟ್ಟಿದ್ರೆ ಭಸ್ಮ ಅಂತ ಬಿಜೆಪಿ ಹೇಳಿಕೆ ಕೊಟ್ಟಿತ್ತು. ಈ ಎಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಯಾರು ಯಾರನ್ನ ಭಸ್ಮ ಮಾಡ್ತಾರೆ ಅಂತ ಎಂಬಿ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ರು. ಭಸ್ಮ ಮಾಡೋನು ಇದಾನಲ್ಲ, ಆತ ಮೇಲಿದ್ದಾನೆ, ಇವರು ಯಾರು ಭಸ್ಮ ಮಾಡೋದಕ್ಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೆ, ಇವ್ರ ಕೈಗಿಲ್ಲ. ಅದು ಮೇಲಿದ್ದಾನೆ ಒಬ್ರು ನೋಡೋನು, ಯಾರು ಭಸ್ಮ ಆಗಬೇಕು ಯಾರು ಭಸ್ಮ ಆಗೋದಿಲ್ಲ ಅಂಥೇಳಿ. ಯಾರ ಕೈ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋರು ಮೇಲಿದ್ದಾರೆ, ಅಲ್ಲಿಗೆ ನಾವು ಹೆದರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗಲಿ ಯಾರ ಕಡೆ ಆಗಲಿ ಇದು ಭಸ್ಮ ಮಾಡೋಂಥ ಶಕ್ತಿ ಇಲ್ಲ. ನೋಡಿ, ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೆ, ಇವ್ರ ಕೈಗಿಲ್ಲ. ಅದು ಮೇಲಿದ್ದಾನೆ ಒಬ್ರು ನೋಡೋನು, ಯಾರು ಭಸ್ಮ ಆಗಬೇಕು ಯಾರು ಭಸ್ಮ ಆಗೋದಿಲ್ಲ ಅಂಥೇಳಿ. ಯಾರ ಕೈ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋರು ಮೇಲಿದ್ದಾರೆ, ಅಲ್ಲಿಗೆ ನಾವು ಹೆದರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗಲಿ ಯಾರ ಕಡೆ ಆಗಲಿ ಇದು ಭಸ್ಮ ಮಾಡೋಂಥ ಶಕ್ತಿ ಇಲ್ಲ. ನೋಡಿ, ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೆ, ಇವ್ರ ಕೈಗಿಲ್ಲ. ಅದು ಮೇಲಿದ್ದಾನೆ ಒಬ್ರು ನೋಡೋನು, ಯಾರು ಭಸ್ಮ ಆಗಬೇಕು ಯಾರು ಭಸ್ಮ ಆಗೋದಿಲ್ಲ ಅಂಥೇಳಿ. ಯಾರ ಕೈ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಇನ್ನು ಶಾಸಕರು ಏನೋ ಮಾತನಾಡ್ತಾರೆ, ಏನೋ ಒಂದು ಹೇಳಿಕೆ ಕೊಡ್ತಾರೆ ಅಂತ ಅದು ನಡೆಯಲ್ಲ. ಶಾಸಕರಿಗಿಂತ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ಮುಖ್ಯ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ರಾಜ್ಯಕ್ಕೆ ವೀಕ್ಷಕರನ್ನು ಕಳಿಸ್ತಾರೆ. ನಮ್ಮ ಹೈಕಮಾಂಡ್ ನಾಯಕರು ವೀಕ್ಷಕರನ್ನು ರಾಜ್ಯಕ್ಕೆ ಕಳಿಸ್ತಾರೆ, ಒಂದು ತಂಡ ಕಳಿಸ್ತಾರೆ. ಆಮೇಲೆ ಅಭಿಪ್ರಾಯ ಕೇಳಿ ನಿರ್ಣಯ ಕೈಗೊಳ್ತಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಪದ್ಧತಿ ಅಂತ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನ ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋತಾರೆ. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ ಬಂದಾಗ ದಿಸ್ ಇಸ್ ದ ಪದ್ಧತಿ. ಅದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನ ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ. ಇನ್ನು ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಅನ್ನೋ ಬಿಜೆಪಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲು ಬಿಜೆಪಿಯವರು ತಮ್ಮ ಬಾಗಿಲನ್ನು ನೋಡಿಕೊಳ್ಳಿ, ತಮ್ಮಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಮೊದಲು ಅವರು ನೋಡಿಕೊಳ್ಳಿ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಬಿಜೆಪಿಯಲ್ಲಿ ಒಂದು ಮನೆ 100 ಬಾಗಿಲಾಗಿದೆ. ಅಶೋಕ್ ಹಾಗೂ ವಿಜಯೇಂದ್ರ, ಅಶ್ವತ್ಥನದ್ದು ಒಡೆದ ಮನೆ. ಈ ಮೂವರು ನಾಯಕರಿದ್ದಾರೆ, ಇವರದ್ದು ಒಡೆದ ಮನೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಅವರು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಊಟಕ್ಕೆ ಕರೆದಿದ್ರು, ಊಟ ತುಂಬ ಚೆನ್ನಾಗಿತ್ತು, ಊಟ ಮಾಡಿ ಬಂದಿದ್ದೀವಷ್ಟೇ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಹೇಳಿದ್ರು, ಅಕ್ಟೋಬರ್ ಹೇಳಿದರು, ದಸರಾ ಹೇಳಿದರು. ದಸರಾ ಮುಗಿತಲ್ಲ, ಮೊದಲು ಅವರು ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದ್ದಾವೆ ಏನ್ರಿ, ಬೇರೊಬ್ಬರು ಭವಿಷ್ಯ ಹೇಳಬೇಡ. ನಿಮ್ಮ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ ಒಂದು, ವಿಜಯೇಂದ್ರದ ಬಾಗಿಲ ಒಂದು, ಸೋಮಣ್ಣವ್ರ ಬಾಗಿಲ ಒಂದು, ಜೋಶಿಯವ್ರ ಬಾಗಿಲ ಒಂದು, ಅಶ್ವತ್ಥನಾರಾಯಣವ್ರ ಬಾಗಿಲ ಒಂದು, ಯತ್ನಾಳವ್ರ ಬಾಗಿಲ ಬಿಟ್ಟು ಹೊರಗೆ ಹೋಗಿದ್ದಾರೆ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳಿದಾವೆ. ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋತ ಹೇಳಿ ಬೇರೆಯವ್ರ ಬಗ್ಗೆ ಏನು ಮಾತನಾಡ್ತಾರೆ? 6 ಅಲ್ಲ 100. ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ನಾನು 2 ಇಡ್ಲಿ ತಿಂದೆ, 2 ದೋಸೆ ತಿಂದೆ. ಸಾಂಬಾರು ಇರಲಿಲ್ಲ, ಚಟ್ನಿ ಇತ್ತು ಅಷ್ಟೇ. ಎಲ್ಲ ಇತ್ತು.
ನಾನು ಎರಡು ದೋಸೆ ತಿಂದಿದ್ದೀನಿ. ಚಿಕ್ಕ ದೋಸೆ ಆಯ್ತಾ, ದೊಡ್ಡ ದೋಸೆ ಅಲ್ಲ, ಜನರಲ್ ಆಗಿ ಏನಂತದ್ದು ಅಂಥದ್ದು ಯಾವುದೂ ಇಲ್ಲ. ಸುಮ್ಮನೆ ಒಂದು ಊಟ, ಅಂಥದ್ದೇನೂ ಇದರಿಂದ ಸೀರಿಯಸ್ ಆಗಿ ಅಜೆಂಡಾ ಚರ್ಚೆ ಅಂಥದ್ದು ಯಾವುದೂ ಕೂಡ. BJP ಅವರು ಹೇಳಿದ್ರು, ಅಕ್ಟೋಬರ್ ಹೇಳಿದರು.